ಹೇ ಹಾಯ್ ವೆಲ್ಕಮ್ ಟು ದಿ ಟ್ರೇಡಿಂಗ್ ಫ್ಲೋರ್. ಮೇಜರಾಗಿ ನಾನು ಈ ಚಾನಲ್ ಪರ್ಪಸ್ ಬರ್ತೀನಿ, ಯಾಕಂದರೆ ಇದು ನನ್ನ ಫಸ್ಟ್ ವೀಡಿಯೋ ಚಾನಲಲ್ಲಿ. ಸೊ ದ ಮೇಜರ್ ಪರ್ಪಸ್ ಆಫ್ ದಿಸ್ ಚಾನಲ್ ಈಸ್ ಟು ಎಜುಕೇಟ್ ದಿ ಪೀಪಲ್. ಜನರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇರೋ ಅಭಿಪ್ರಾಯನ ಚೇಂಜ್ ಮಾಡಬೇಕು ಅನ್ನೋದೇ ನನ್ನ ಮೇನ್ ಇಂಟೆನ್ಷನ್. ಸೊ ಅದಕ್ಕೋಸ್ಕರ ನಾನು ಈ ಚಾನಲ್ ಕ್ರಿಯೇಟ್ ಮಾಡಿರೋದು. ಮೇಜರಾಗಿ ಈ ಚಾನಲಲ್ಲಿ ನಿಮಗೆ ಡೈಲಿ ಟ್ರೇಡ್ಸ್ ಬಗ್ಗೆ ಅಪ್ಡೇಟ್ಸ್ ಬರ್ತಿರುತ್ತೆ, ಲೈವ್ ಟ್ರೇಡಿಂಗ್ ಸಿಗುತ್ತೆ. ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್ ನೀವು ಜಾಯ್ನ್ ಆಯಿತು ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ನೀವು ಜಾಯ್ನ್ ಆಯಿತು ಅಂದರೆ ಲೈಕ್ ನಿಮಗೆ ಡೈಲಿ ಲೈವ್ ಟ್ರೇಡ್ಸ್ ಲೈಕ್ ಯಾವ ಕಡೆ ಮೊಮೆಂಟಮ್ ಇರುತ್ತೆ, ಯಾವ ಪ್ರೀಮಿಯಮ್ ತೊಗೊಬೇಕು, ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ವಿಲ್ ಗೆಟ್ ಇನ್ ದ ಟೆಲಿಗ್ರಾಮ್ ಗ್ರೂಪ್. ಸೊ ಮಾರ್ಕೆಟು ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಟ್ರೆಂಡ್ ಇದ್ದಿದ್ದು ಮಾರ್ಕೆಟ್ ನೀವು ನೋಡ್ಬೋದು ಆಲ್ಮೋಸ್ಟ್ ಒಂದು ಬ್ಯಾಕ್ ಟು ಬ್ಯಾಕ್ ಒಂದು ಆಲ್ಮೋಸ್ಟ್ ಇಲ್ಲಿಂದ ಯಾವ ಡೇಟ್ ಫ್ರಮ್ 1 ಅಕ್ಟೋಬರ್ ಮಾರ್ಕೆಟಲ್ಲಿ ಒಂದು ಬುಲ್ ರನ್ ನೋಡೋಕೆ ಸಿಗ್ತದೆ ನಮಗೆ. ನೀವು ನೋಡ್ಬೋದು ಆ ಬುಲ್ ರನ್ ಎಲ್ಲಿಂದ ಬಂದಿದೆ ಅಂತ. ಮಾರ್ಕೆಟ್ರಲ್ಲಿ ಮೇಜರಾಗಿ ಟ್ರೆಂಡ್ ಲೈನ್ಸ್ ಹಾಕೋದೊಂದು ಕಲೀರಿ. ನೀವು ಎಲ್ಲಿಂದ ಮಾರ್ಕೆಟ್ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ ಹೋಗ್ತೀವಿ, ಅದಕ್ಕೆ ಮೇಜರ್ ಕಾರಣ ಟ್ರೆಂಡ್ ಲೈನ್ಸ್ ಅಲ್ಲಿ ನಿಮ್ಗೆ ಏನು ಸಿಗುತ್ತೆ. ಮೇಜರಾಗಿ ಐ ಥಿಂಕ್ ನೋಡಿ, ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇದನ್ನು ನಾವು ರೆಸಿಸ್ಟೆನ್ಸ್ ಅಂತೀವಿ, ಇದನ್ನು ನಾವು ಸಪೋರ್ಟ್ ಅಂತೀವಿ. ಸೊ ಏನಿದೆ ರೆಸಿಸ್ಟೆನ್ಸ್ ಸಪೋರ್ಟ್ ಅಂತ ನೀವು ಕೇಳ್ಬೋದು. ಮಾರ್ಕೆಟ್ ಇವಾಗ ಮೇಲ್ಗಡೆಯಿಂದ ರಿಜೆಕ್ಟ್ ಆಯಿತು ಅಂದರೆ ನಮ್ಗೆ ಅದು ರೆಸಿಸ್ಟೆನ್ಸ್, ಕೆಳಗಿಂದ ಮಾರ್ಕೆಟ್ ಮೇಲೆ ಹೋಗ್ತೀನಿ ಸಪೋರ್ಟ್. ಸೊ ಮಾರ್ಕೆಟು ಮೇಲಿತ್ತು, ಮೇಲಿಂದ ಕೆಳಗೆ ಬಂತು, ಕೆಳಗಿಂದ ತಿರ್ಗಾ ಮೇಲೆ ಹೋಗಿ ಸ್ಟಾರ್ಟ್ ಆಯಿತು, ಇಲ್ಲಿ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಮೇಲೆ ಹೋಗಿದೆ. ಇಲ್ಲಿ ಮೇಲಿಂದ ತಿರ್ಗಾ ಮಾರ್ಕೆಟ್ ಫಾಲೋ ಸ್ಟಾರ್ಟ್ ಆಯಿತು, ರೆಸಿಸ್ಟೆನ್ಸಿಂದ ಮಾರ್ಕೆಟ್ ಕೆಳಗೆ ಬಂದಿದೆ. ನೀವು ನೋಡ್ಬೋದು ಆಲ್ಮೋಸ್ಟ್ 30th ಜೂನಿಂದ ಮಾರ್ಕೆಟ್ ಕಂಪ್ಲೀಟಾಗಿ ಒಂದು ಝೋನಲ್ಲಿತ್ತು. ಸೊ ಆ ಝೋನ್ನ ಮಾರ್ಕೆಟ್ ಕಂಪ್ಲೀಟಾಗಿ 16th ಅಕ್ಟೋಬರ್ ಗ್ಯಾಪಲ್ಲಿ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲೋಗಿದೆ. ಬಟ್ ಮಾರ್ಕೆಟ್ಗೆ ಈ ಲೆವೆಲ್ ಏನಿದೆ 26,047 ಈಸ್ ದಿ ಇಂಪಾರ್ಟೆಂಟ್ ಲೆವೆಲ್ ಇನ್ ದ ಮಾರ್ಕೆಟ್. ಸೊ ಮಾರ್ಕೆಟಲ್ಲಿ ಏನಾದರೂ ನಾವು IRISನ ನೋಡಬೇಕು ಅಂದರೆ ಮಾರ್ಕೆಟು ಈ ಲೆವೆಲ್ ಏನಿದೆ 26,333 ಈ ಲೆವೆಲ್ನ ಮಾರ್ಕೆಟ್ ಯಾವತ್ತು ಬ್ರೇಕ್ ಮಾಡುತ್ತೋ ಆವತ್ತು ಮಾರ್ಕೆಟಲ್ಲಿ ನಾವು ಒಂದು ಬುಲ್ ರನ್ನ ನೋಡ್ಬೋದು. ಅಲ್ಲಿವರೆಗೂ ಮಾರ್ಕೆಟ್ ಮೇಲೆ ಕೆಳಗೆ ಆಡ್ತಿರುತ್ತೆ. ಸೊ ಅದ್ರ ಮೊಮೆಂಟಮಲ್ಲಿ ನಾವು ಟ್ರೇಡ್ಸ್ ಮಾಡ್ಕೊಬೇಕು ನಾವು. ಸೊ ನಾವಿಲ್ಲಿ ನೋಡೋದಕ್ಕಾದ್ರೆ ಮಾರ್ಕೆಟ್ ಕಂಪ್ಲೀಟಾಗಿ ಈ ಝೋನ್ನ ಬ್ರೇಕ್ಔಟ್ ಮಾಡಿ ಮೇಲೆ ಹೋಗಿದೆ. ಬಟ್ ಮಾರ್ಕೆಟಲ್ಲಿ ನೋಡೋ ಆಲ್ಮೋಸ್ಟ್ 3 ಡೇಸಿಂದ ಮಾರ್ಕೆಟ್ ಒಂದು ಬ್ಲಡ್ ಬಾತ್ ಸ್ಟಾರ್ಟ್ ಆಗಿದೆ. ಅಂದರೆ ಮುಹೂರ್ತಮ್ ಟ್ರೇಡಿಂಗ್ ಇತ್ತಲ್ಲ, ಅವತ್ತಿನ ದಿನ ಮಾರ್ಕೆಟ್ ಒಂದು ಗ್ಯಾಪ್ ಆಗಿ ಸ್ವಲ್ಪ ಟೈಮ್ ಟುವರ್ಡ್ಸ್ ಕಾಲ್ ಫೇವರ್ ಆಗಿದೆ. ಆಮೇಲೆ ತಿರ್ಗಾ ಪುಟ್ ಸೈಡಲ್ಲಿ ಬಂತು. ಐ ಥಿಂಕ್ ಆನ್ ಥರ್ಸ್ಡೇ ಮಾರ್ಕೆಟಲ್ಲಿ ಒಂದು ಗ್ಯಾಪ್ ಆಯಿತು. ಗ್ಯಾಪ್ ಆಗೋ ಸಹ ಮಾರ್ಕೆಟ್ ಏನಾಯಿತು, ಟುವರ್ಡ್ಸ್ ಪುಟ್ ಸೈಡ್ ಕೆಳಗಡೆ ಫಾಲೋ ಸ್ಟಾರ್ಟ್ ಆಯಿತು. ಸೊ ಇನ್ನೂ ಫಾಲೋ ಆಗ್ತಾನೆ ಇದೆ. ಐ ಥಿಂಕ್ ಮಾರ್ಕೆಟ್ಗೆ ಟುವರ್ಡ್ಸ್ ಅಪ್ ಸೈಡ್ ಹೋಗಬೇಕಂದ್ರೆ 26,622 is the key level for the market to move towards the upside. This is the major support area if you look in the daily time frame. ನಾವು ಇದನ್ನು ನಾವು 4 minutes ಟೈಮ್ ಫ್ರೇಮ್ ಮಾಡೋಣ ನಾವು. ಸೊ ನೀವು ನೋಡ್ಬೋದು ಇದು ಕಂಪ್ಲೀಟಾಗಿ ಮಾರ್ಕೆಟು ಇವತ್ತು ಪರ್ಫಾರ್ಮ್ ಮಾಡಿರೋ ಲೈಕ್ ಚಾರ್ಟ್ ಅನಾಲಿಸಿಸ್ ಇದು. ನೀವು ನೋಡ್ಬೋದು 23rd ಅಕ್ಟೋಬರ್ ಇದು ನೆನ್ನೆದಿದು. ಸೊ ನಿಮಗೆ 24th ಅಕ್ಟೋಬರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ನೋಡ್ಬೋದು ಮಾರ್ಕೆಟ್ ಗ್ಯಾಪ್ ಆಗಿ ಒಂದು ಲೆವೆಲ್ ಹೋಗಿ 26,100 ಲೆವೆಲ್ ಸಸ್ಟೇನ್ ಆಗಿಲ್ಲ. ಸೊ ಅಲ್ಲಿಂದ ರಿಜೆಕ್ಷನ್ ಆಗಿದೆ ಮಾರ್ಕೆಟ್. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಮಾರ್ಕೆಟ್ 25,728 ವಾಪಸ್ ರಿಟ್ರೇಸ್ ಆಗಿ ಮಾರ್ಕೆಟ್ ಮೇಲೆ ಹೋಗಿ ಸ್ಟಾರ್ಟ್ ಆಗಿದೆ. ಬಟ್ ಮಾರ್ಕೆಟಿನ ಫಾಲೋ ಆಗಬೇಕು. ಸೊ ಮಾರ್ಕೆಟಲ್ಲಿ ಇನ್ ಕೇಸ್ ಏನೋ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂದರೆ ಮಾರ್ಕೆಟಲ್ಲಿ ಟೋಟಲ್ ಆಗಿ 3 ಲೆವೆಲ್ಸ್ ಇದೆ ಸಪೋರ್ಟ್ ತೊಗೊಂಡು ಮೇಲೆ ಹೋಗುತ್ತೆ. ಒನ್ ಆಫ್ ದ ಲೆವೆಲ್ ಇಸ್ 25,655 ಇಸ್ ದಿ ಮೇಜರ್ ಲೆವೆಲ್ ಆ್ಯಂಡ್ ಅದರ ಒಂದು ಲೆವೆಲ್ ಇಸ್ ಅರೌಂಡ್ 25,350 to 340, 25,340 25,350 ಇದು ಮೇಜರ್ ಕೀ ಲೆವೆಲ್ ಮಾರ್ಕೆಟಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಹೋಗೋದಕ್ಕೆ. ಸೊ ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿದ್ರೆ ಮಾರ್ಕೆಟ್ ಇಲ್ಲಿಂದನೇ ಯಾಕೆ ಮೇಲೆ ಹೋಯಿತು ಅಂತ ನೀವು ನೋಡ್ಬೋದು. ಅದಕ್ಕೆ ಉತ್ತರ ನಿಮ್ಗೆ ಇಲ್ಲಿ ಸಿಗುತ್ತೆ ನೋಡಿ. ಸೊ ನಾವು ಇಲ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ನೀವು ಹೇಳ್ಬೋದು ನೀವು ಎಲ್ಲಿಂದ ಎಲ್ಲೆಲ್ಲ ಡ್ರಾ ಮಾಡ್ತೀವಿ ಅಂತ. ಬಟ್ ದಟ್ಸ್ ನಾಟ್ ದಿ ಥಿಂಗ್. ಟ್ರೆಂಡ್ ಲೈನ್ಸ್ ಒಂಚೂರು ಮೇಲೆ ಕೆಳಗೆ ಹೆಚ್ಚು ಕಮ್ಮಿ ಆಗುತ್ತೆ. ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗೋ ಕಾರಣ ಏನು? ಮಾರ್ಕೆಟಲ್ಲಿ ಮೇಜರಾಗಿ ಒಂದು ರಿಟ್ರೇಸ್ಮೆಂಟ್ ಬೈಯಿಂಗ್ ಬಂದಿದೆ ಇಲ್ಲಿಂದ ಈ ಲೆವೆಲಿಂದ. ನೀವು ನೋಡ್ಬೋದು ಮಾರ್ಕೆಟ್ ಕಂಟಿನ್ಯೂಸ್ ಡೌನ್ ಸೈಡ್ ಒಂದು ರೇಂಜಲ್ಲಿ ಮೂವ್ ಆಗ್ತಿತ್ತು. ಸೊ ಮಾರ್ಕೆಟಲ್ಲಿ ಮೇಜರಾಗಿ ಬೈಯಿಂಗ್ ಸ್ಟಾರ್ಟ್ ಆಗಿ ಈ ಲೆವೆಲಿಂದ ಅಂತ ಹೇಳ್ಬೋದು. ಈ ಲೆವೆಲಿಂದ ಮಾರ್ಕೆಟಲ್ಲಿ ಮೇಜರಾಗಿ ಬೈಯಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ನಾವು ಆ ಲೆವೆಲಿಂದ ನಾವು ಟ್ರೆಂಡ್ ಲೈನ್ಸ್ ಹಾಕಿದ್ರೆ ನಾವು ಅದು ಮೀಟ್ ಆಗೋದು ಎಕ್ಸಾಕ್ಟಾಗಿ ಇಲ್ಲಿ ಮೀಟ್ ಆಗುತ್ತೆ. ಬಟ್ ಮಾರ್ಕೆಟ್ ಮೊಮೆಂಟಮ್ ಇರೋದು ಟುವರ್ಡ್ಸ್ ಪುಟ್ ಸೈಡ್ ಆಗೋದು. ಮಾರ್ಕೆಟ್ ಇನ್ನೊಂದು ಚೂರು ಬಿಡಬೇಕು. ಅದು ಹೆಂಗೆ ಅಂತ ಹೇಳ್ತೀವಿ ನೋಡಿ. ನಾವು ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದ್ರೆ 3 ದಿವಸದಿಂದ ಮಾರ್ಕೆಟ್ ಕಂಟಿನ್ಯೂಸ್ ಬೀಳ್ತಾನೆ ಇದೆ. ಸೊ ನೀವು ನೋಡ್ಬೋದು, ನೀವು ಕರೆಕ್ಟಾಗಿ ಎಲ್ಲಗಿದೆ ಪಿಂಕ್ ಪಾಯಿಂಟ್ ಆಗಿದೆ. ಸೊ ನಾವು ವೀಕ್ಲಿ ಕ್ಯಾಂಡಲ್ ನೋಡಿದ್ರೆ ಮಾರ್ಕೆಟ್ ಟುವರ್ಡ್ಸ್ ನೆಗೆಟಿವ್ ಸೈಡ್, ಮಾರ್ಕೆಟಲ್ಲಿ ತಿರ್ಗಾ ಮಾರ್ಕೆಟು ಈ ಝೋನಿಂದ ಬಂದು ತಿರ್ಗಾ ಇಲ್ಲಿಂದ ರಿಟರ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಇನ್ ಕೇಸ್ ಏನಾದರೂ 26,663 ಈ ಲೆವೆಲ್ 25,660 ಲೆವೆಲ್ ಏನಿದೆ, ಈ ಲೆವೆಲ್ ಬ್ರೇಕ್ ಆಯಿತು ಅಂದರೆ ಮಾರ್ಕೆಟ್ ವಾಪಸ್ ತಿರ್ಗಾ ಕೆಳಗೆ ಬರುತ್ತೆ. ಮಾರ್ಕೆಟ್ ತುಂಬ ಹೈಲಿ ಚಾನ್ಸಸ್ ಇದೆ ಮಾರ್ಕೆಟ್ ಕೆಳಗೆ ಬರೋದಕ್ಕೆ. ಸೊ ಇನ್ ಕೇಸ್ ಏನಾನ ಮೇಜರ್ ಮೂಮೆಂಟ್ಸ್ ಲೈಕ್ ಡಾಲರ್ ರೇಟ್ ಏನಾದರೂ ಬಿದ್ದು ರುಪೀಸ್ ರೇಟ್ ಏನಾದರೂ ಇನ್ ಕೇಸ್ ಏನಾದ್ರು ಮೇಲೆ ಹೋದರೆ
ಅಟ್ ದಟ್ ಟೈಮ್ ವಿ ಕ್ಯಾನ್ ಸಿ ಮೊಮೆಂಟಮ್ ಇನ್ ಅವರ್ ಮಾರ್ಕೆಟ್. ಅಲ್ಲಿವರೆಗೂ ಮೊಮೆಂಟಮ್ ಕಷ್ಟನೇ. ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಆಗಬೇಕು. ಸೊ ಮಾರ್ಕೆಟಲ್ಲಿ ಏನಕ್ಕೆ ಇಷ್ಟು ಮೊಮೆಂಟಮ್ ಅಂತ ನೀವು ಕೇಳ್ಬೋದು. ನೀವು ನೋಡ್ಬೋದು ಗೋಲ್ಡು ಸಿಲ್ವರ್ ರೇಟ್ ಎಲ್ಲ ದಿನ ದಿನ ಬೀಳ್ತಾ ಇದೆ. ಸೊ ಅದೊಂದೇ ಕಾರಣ ಮಾರ್ಕೆಟಲ್ಲಿ ಬುಲ್ ರನ್ ಸ್ಟಾರ್ಟ್ ಆಗಿರೋದು. ಸೊ ಇಟ್ಸ್ ಗೋಯಿಂಗ್ ಟು ಬಿ ಎಂಡ್ ಸೂನ್. ಆ್ಯಂಡ್ ಗೋಲ್ಡು ಸಿಲ್ವರಲ್ಲಿ ಸಹ ತುಂಬ ಕರೆಕ್ಷನ್ಸ್ ಆಗಬೇಕು. ಸೊ ಲೆಟ್ಸ್ ಸಿ. ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಏನು ಹೇಳಬೇಕು ಅಂತ ನನಗೂ ನೀಟಾಗಿ ಗೊತ್ತಾಗ್ತಿಲ್ಲ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ. ಬಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಡೈಲಿ ಅಪ್ಡೇಟ್ಸ್ ಸಿಗ್ತಾನೆ ಇರುತ್ತೆ. ಸೊ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ. ಥ್ಯಾಂಕ್ ಯು.